ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ. ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಒಂದೂವರೆ ಎಕರೆ ಡೆವಲಪ್ ಆಗಿರೋ ಫಾರ್ಮ್ ಲ್ಯಾಂಡ್ ತೋರಿಸ್ಕೊಡ್ತೀನಿ ಬನ್ನಿ. ತುಂಬಾ ಚೆನ್ನಾಗಿದೆ ಫಾರ್ಮ್ ಲ್ಯಾಂಡ್. ಇದು ಸುತ್ತ ಸೋಲಾರ್ ಫೆನ್ಸ್ ಇದೆ. 1.5 ಎಕರೆ ಅಂದರೆ 1 ಎಕರೆ 20 ಗುಂಟೆ, ಟೋಟಲ್ 60 ಗುಂಟೆ ಲ್ಯಾಂಡ್. ಇದು ತುಂಬಾ ಚೆನ್ನಾಗಿದೆ. ನೋಡಿ, ಸ್ವಲ್ಪ ಫಲ ಬಿಡೋಂಥ ಮರ ಒಂದು 3-4 ಮರ ತೆಂಗಿನ ಮರ ಇದೆ. ಫುಲ್ ಸೋಲಾರ್ ಫೆನ್ಸ್ ಆಗಿದೆ ವಿತ್ ಗೇಟು. ಸುತ್ತ ಸೋಲಾರ್ ಫೆನ್ಸ್ ಹಾಕಿದರೆ ಮತ್ತು 6 CC ಕ್ಯಾಮ್ ಇದೆ. ಒಂದು ಸೋಲಾರು ಮತ್ತು 5 DVR ಇರೋಂಥ ಕ್ಯಾಮ್ರಾ. ಸೆಕ್ಯೂರ್ ಆಗಿದೆ ಜಮೀನು. ತುಂಬಾ ಚೆನ್ನಾಗಿರೋಂಥ ಲೊಕೇಶನ್ಲಿದೆ. ರೆಡ್ ಸಾಯಿಲ್, ಪ್ಯೂರ್ ರೆಡ್ ಸಾಯಿಲ್ ಇದೆ. ಒಂದು ಮನೆಯೂ ಕೂಡ ಇದೆ, ತೋರಿಸ್ಕೊಡ್ತೀನಿ ಬನ್ನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಆಮೇಲೆ ಏನಾದರೂ ಡೌಟ್ ಇದ್ದರೆ ಕಾಲ್ ಮಾಡಿ. ಡ್ರಿಪ್ ಇರಿಗೇಷನ್ ಆಗಿದೆ. ಒಂದು ಚಿಕ್ಕದಾಗಿ ಕೃಷಿ ಹೊಂಡ ಅಥವಾ ಸಿಂಪಲ್ ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ ಈ ರೀತಿ ಮಾಡ್ಕೊಂಡಿದ್ದಾರೆ. ಅದು 2 ಬೋರ್ ಇದೆ. ತುಂಬಾ ಚೆನ್ನಾಗಿದೆ ನೀರು, ಒಳ್ಳೆ ವಾಟ್ರು, ಸಫಿಷಿಯೆಂಟ್ ವಾಟರ್ ಇದೆ. ಯಾಕಂದರೆ ನಿಯರ್ ಬೈ ಲೇಕ್ ಇದೆ. ವಿತಿನ್ 1 ಕಿಲೋಮೀಟ್ರಲ್ಲಿ ದೊಡ್ಡದೊಂದು ಲೇಕ್ ಸಿಗುತ್ತೆ. ಇದು 60 ಕೋಕೋನಟ್ ಇದೆ ಈ ಜಮೀನಲ್ಲಿ. 3 ಬಟರ್ ಫ್ರೂಟ್ ಇದೆ, 3 ಗೋವಾ ಟ್ರೀ ಇದೆ, 1 ಮ್ಯಾಂಗೋ ಟ್ರೀ ಇದೆ. ಆಲ್ರೆಡಿ ಮ್ಯಾಂಗೋನು ಕೂಡ ಫಲ ಬಿಡ್ತಿರೋದೆ. ಗೋವಾ ಟ್ರೀ ಆಗ್ಬೋದು, ಬಟರ್ ಫ್ರೂಟು ಎಲ್ಲ ಫಲ ಬಿಡೋ ಲೆವೆಲ್ ಇದೆ. 60 ಕೋಕೋನಟ್ ಇದೆ. ಅದು ಕೂಡ 3-4 ಇಯರ್ಸ್, 5 ಇಯರ್ಸ್ ಆಗಿದೆ ಇದು ಹಾಕಿ. ಇನ್ನೇನು ಅದು ಕೂಡ ಫಲ ಬಿಡೋಕ್ಕೆ ಆರಾಮ ಆಗ್ತಾಯಿದೆ. ಒಂದು ವರ್ಷಕ್ಕೆಲ್ಲ ಫಲ ಬಿಡೋಕ್ಕೆ ಸ್ಟಾರ್ಟ್ ಆಗ್ತವೆ, ಆ ಲೆವೆಲ್ ಇದೆ. ಜನರಲ್ ಪ್ರಾಪರ್ಟಿದು ಪರ್ಚೇಸ್ ಪ್ರಾಪರ್ಟಿ. ಓನರ್ ಬಂದು ಬ್ಯಾಂಗ್ಳೂರಲ್ಲಿರೋದು. ಬೆಂಗಳೂರಲ್ಲಿ ಓನರ್ ಇದ್ದಾರೆ. ನಿಮ್ಗೆ ಲೈಕ್ ಆಯಿತು ಅಂದರೆ ನಿಮಗೆ ಬೆಂಗಳೂರಲ್ಲೇ ಸಿಟ್ಟಿಂಗ್ ಕೊಡ್ತೇನೆ. ಅಂದರೆ ನೀವು ಇಲ್ಲೇ ಬಂದು ಅವರು ಕೂಡ ಇಲ್ಲೇ ಬಂದು ಮಾತಾಡಬೇಕು ಅಂತೇನಿಲ್ಲ. ನಿಮಗೆ ಬಂದು ಜಮೀನು ನೋಡಿ ಇಷ್ಟ ಆಯಿತಾ ಸಿಟ್ಟಿಂಗಲ್ಲೇ ಕೊಡ್ತೀನಿ. ಡಾಕ್ಯುಮೆಂಟ್ಸು ಕೂಡ ಕ್ಲಿಯರ್ ಡಾಕ್ಯುಮೆಂಟ್ಸ್ ಕೊಡೋಣ. ಪರ್ಚೇಸ್ ಮಾಡುವಾಗ ಕೂಡ ಎಲ್ಲ ಲೀಗಲ್ ಮಾಡಿ ಪರ್ಚೇಸ್ ಮಾಡಿದ್ದಾರೆ. ಈ ಓನರ್ ಪ್ರೈಸ್ ಹೇಳ್ತಾ ಇರೋದು 1,15,00,000. 1 ಲಕ್ಷ 2 ಲಕ್ಷ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ ಅಂತಿದ್ದಾರೆ. ಹೇಳೋಕ್ಕಾಗಲ್ಲ. 1,10,00,000ಕ್ಕೆ ಆಗ್ಬೋದು ಈ ಜಮೀನು. ಬಟ್ ಈಗ ಪ್ರೆಸೆಂಟ್ ಅವ್ರು ಅಂತ ಹೇಳ್ತಾ ಇರೋದು 1,15,00,000 ಮಾಡೋಣ, ನೆಗೋಷಿಯಬಲ್ ಮಾಡೋಣ. ಡೈರೆಕ್ಟ್ ಕರ್ಕೊಂಬನ್ನಿ ಓನರ್ ಅಂತ ಹೇಳಿದ್ದಾರೆ. ನೇರ ಓನರ್ ಕೊಡ್ಸ್ಕೊಡ್ತೀನಿ. ಜಮೀನು ಓನರ್ ಯಾರಿದ್ದಾರೆ ಅವರನ್ನೇ ಡೈರೆಕ್ಟ್ ಸಿಟ್ಟಿಂಗ್ ಮಾಡಿಕೊಡ್ತೀನಿ. ಅವರೇ ರೇಟನ್ನು ಫೈನಲ್ ಮಾಡಿಕೊಡ್ತಾರೆ. ನನ್ನ ಥಿಂಕಿಂಗ್ ಪ್ರಕಾರ 1,10,00,000 ಆಸ್ಪಾಸ್ಲಾಗ್ಬೋದೇನೋ. ಕುಂತ್ಗಾಟ ಎದುರುಗಡೆ ಓನರ್ ಕನ್ವಿನ್ಸ್ ಮಾಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಇನ್ನೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಬಟ್ ನೇರ ಓನರ್ನ ಸಿಟ್ಟಿಂಗ್ ಮಾಡಿಕೊಡ್ತೀನಿ. ನಮ್ಮದು 2% ಕಮಿಷನ್ ಇರುತ್ತೆ. ಅಪ್ ಟು ಖಾತೆಗೋರು ಕೂಡ ನಮ್ಮ ಜವಾಬ್ದಾರಿ ಇರುತ್ತೆ. ನೀವು RTC ಮಾಡಿ EC MR ಎಲ್ಲ ಪ್ರತಿಯೊಂದು ಕೊಡ್ಸೋಣ. ಆಫ್ಟರ್ ರಿಜಿಸ್ಟ್ರೇಷನ್ ಕೂಡ ನಿಮ್ಗೆ ಏನು ಹೆಲ್ಪ್ ಬೇಕು ಖಂಡಿತ ಮಾಡಿಕೊಡೋಣ. ಇದು 200 ಮೀಟರ್ಸ್ ಮಡ್ ರೋಡಲ್ಲಿ ಬರಬೇಕಾಗುತ್ತೆ. ಆ ರೋಡ್ ತೋರಿಸ್ಕೊಡ್ತೀನಿ ಯಾವ ರೀತಿ ಇದೆ ಅಂತ. ಟಾರ್ ರೋಡಿಂದ 200 ಮೀಟರ್ಸು ಮಡ್ ರೋಡ್ ಬರೋಕ್ಕಾಗುತ್ತೆ. ಓನ್ಲಿ 2.5 ಕಿಲೋಮೀಟ್ರು ಫ್ರಮ್ NH ಇಂದ ಓನ್ಲಿ 2.5 ಕಿಲೋಮೀಟ್ರು. ಆಮೇಲೆ ಬೇಗೂರು ಟೌನ್ ಏನಿದೆ, ಗುಂಡ್ಲುಪೇಟೆ ತಾಲೂಕು ಬೇಗೂರು ಟೌನು, ಆ ಬೇಗೂರು ಟೌನಿಂದ ಓನ್ಲಿ 3 ಕಿಲೋಮೀಟರ್ ಇದೆ ಫ್ರಮ್ ಬೇಗೂರು ಟೌನಿಂದ. ಮೈಸೂರಿಂದ 40 ಕಿಲೋಮೀಟ್ರು, ಬೆಂಗಳೂರಿಂದ 170 ಕಿಲೋಮೀಟ್ರ್ ಇದೆ. ಇದು ನಿಮಗೆ ಅಪ್ ಟು ಜಮೀನು 200 ಮೀಟರ್ಸ್ ಅನ್ನೋರು ಕೂಡ ಟಾರ್ ರೋಡೆ, ದೊಡ್ಡ ರೋಡೆ. ಆರಾಮಾಗಿ ನೀವು ಲಾರಿ ಎಲ್ಲ ಟ್ರಾಲಿ ಕೂಡ ಬರ್ಬೋದು, ಆಗಿದೆ ರೋಡು. ಟ್ರಾನ್ಸ್ಪೋರ್ಟೇಷನ್ಗಂತೂ ಯಾವುದೇ ರೀತಿಯ ತೊಂದರೆ ಇಲ್ಲ, ಪ್ರತಿಯೊಂದು ಚೆನ್ನಾಗಿದೆ. ಮತ್ತು ಒಂದು ಮನೆ ಇದೆ, ಅದನ್ನು ಕೂಡ ತೋರಿಸ್ಕೊಡ್ತೀವಿ ಬನ್ನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಹೊಸ ವೀಡಿಯೋಗಳಿರ್ಬೋದು, ಹೊಸ ಜಮೀನುಗಳ ಬಗ್ಗೆ ವಿಡಿಯೋ ಬಂದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ದಯಮಾಡಿ ಬೇರೆಯವರು ಕೂಡ ರೆಫರ್ ಮಾಡಿ. ನೋಡಿ, ಮನೆ ಇದೆ. ಮನೆ ಆರಾಮಾಗಿ ಒಂದು ಫ್ಯಾಮಿಲಿ ವಾಸ ಮಾಡ್ಬೋದು. ದಯವಿಟ್ಟು ನನ್ನ ನಂಬರ್ನ ಸೇವ್ ಮಾಡ್ಕೊಳ್ಳಿ. ವಾಟ್ಸಪ್ ಮುಖಾಂತರ ನಿಮ್ಮ ರೆಕ್ವೈರ್ಮೆಂಟ್ ಏನಿದ್ರೆ ಹೇಳಿ ದಯವಿಟ್ಟು. ನೋಡಿ, ಎಲ್ಲ ಆರಾಮಾಗಿ ಒಂದು ಫ್ಯಾಮಿಲಿ ಬಂದು ವಾಸ ಮಾಡೋದಕ್ಕೆ ಎಲ್ಲ ಅನುಕೂಲ ಮಾಡ್ಕೊಂಡಿದ್ದಾರೆ. ಒಂದು ಚಿಕ್ಕದಾಗ ಒಂದು ಶೆಡ್ ಮಾಡಿದ್ರೆ ಅಂದರೆ ಕೋಳಿಗಳನ್ನ ಸಾಕ್ಬೋದು. ಅಂದರೆ ನಾಟಿ ಕೋಳಿಗಳು ಬಂದು ಸಾಕುವಂಥ ವ್ಯವಸ್ಥೆ ಮಾಡ್ಕೋಬೋದು. ಆ ರೀತಿ ಚಿಕ್ಕದಾಗ ಒಂದಿದೆ. ಇಲ್ಲಾಂದರೆ ಅದರ ಸ್ಟೋರೇಜ್ ರೀತಿ ಮಾಡ್ಕೋಬೋದು. ಇದನ್ನು ಸುತ್ತ ಫೆನ್ಸ್ ಆಗಿ ಸೆಕ್ಯೂರ್ ಆಗಿದೆ. ಮನೆ ಹೇಗಿದೆ ತೋರಿಸ್ಕೊಡ್ತೀನಿ. ಆರಾಮಾಗಿ ಒಂದು ಫ್ಯಾಮಿಲಿ ವಾಸ ಮಾಡ್ಬೋದು. RCC ಮನೆ ಎಲ್ಲ ಸೀಟ್ ಮನೆ. ನೋಡಿ, ಒಂದು ಹಾಲು, ಈಗೆಲ್ಲ ಆರಾಮಾಗಿ ವಾಸ ಮಾಡ್ತಾಯಿದ್ರು. ಇಲ್ಲಿ ಒಂದು ವಾಶ್ರೂಮ್ ಇದೆ, ವೆಸ್ಟರ್ನ್ ಟಾಯ್ಲೆಟ್ ಇರೋಂಥ ವಾಶ್ರೂಮ್ ಒಂದು. ಮತ್ತು ಒಂದು ಹಾಲು, ರೂಮ್ ಇದೆ. ಈಗೇನಿದೆ ಈ ಫರ್ನಿಚರ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ನೋಡ್ತಾ ಇರ್ಬೋದು. ಅಡುಗೆ ಮನೆ ಅಂದರೆ ಕಿಚನ್ನು ಚೆನ್ನಾಗಿ ಇಟ್ಕೊಂಡಿದೆ, ಏನು ತೊಂದರೆ ಇಲ್ಲ. ಇಲ್ಲೇನು ಫರ್ನಿಚರ್ಸ್ ಇರ್ಬೋದು, ಪ್ರತಿಯೊಂದು ಐಟಮ್ ಅದ್ರ ಬಗ್ಗೆ ಸಿಟ್ಟಿಂಗ್ ಕೂತ್ಕೊಂಡಾಗ ಮಾತಾಡಬೇಕಾಗುತ್ತೆ. ಇದನ್ನು ಬಿಟ್ಟು ಹೋಗ್ತೀರಾ, ತೊಗೊಂಡೋಗ್ತೀರಾ ಅಂತ ಇನ್ನೂ ಕ್ಲಿಯರಾಗಿ ಅದ್ರ ಬಗ್ಗೆ ಅವರು ಮಾತಾಡಿಲ್ಲ. ಅದರಿಂದ ಎದುರುಗಡೆ ಕುಂತ್ಕೊಂಡಾಗ
ಜಮೀನೊಳಗಡೆ ಏನಿದೆ ಎಲ್ಲನೂ ಕೂಡ ಮಾತಾಡೋಣ. ಪರ್ಸ್ನಲ್ ಥಿಂಗ್ಸ್ ಎಲ್ಲ ತಗೊಂಡು ಹೋಗ್ತಾರೆ, ಬಟ್ ಮನೆ ಇರುತ್ತೆ. ಈ ವಾಟರ್ ಟ್ಯಾಂಕ್ ಎಲ್ಲ ಮಾಡಿದ್ದಾರೆ, CC ಕ್ಯಾಮೆಲ್ಲ ಹಾಕಿದ್ದಾರೆ. ಒಂದು ಆರಾಮಾಗಿ ಒಂದು ಫ್ಯಾಮಿಲಿ ವಾಸ ಅಂತೂ ಮಾಡ್ಬೋದಾಗಿದೆ. ಯಾರು ಫಾರ್ಮ್ ಹೌಸ್ ವಿತ್ ಫಾರ್ಮ್ ಲ್ಯಾಂಡ್ ನೋಡ್ತಾಯಿದ್ದೀರಾ ಅವ್ರಿಗೆ ಸೂಕ್ತವಾಗಿದೆ ಜಮೀನು. ಹೈವೇಗೂ ತುಂಬ ಹತ್ರ ಇದೆ. ನಿಮ್ಮ ಪೆಟ್ರೋಲ್ ಬಂಕ್ ಇರ್ಬೋದು, ಹೋಟೆಲ್ಸ್ ಇರ್ಬೋದು, ಹಾಸ್ಪಿಟ್ಲಸ್ಸು ಪ್ರತಿಯೊಂದು ಕೂಡ ತುಂಬ ಹತ್ತಿರದಲ್ಲಿದೆ. ನಾನು ಇನ್ನೊಂದು ವೀಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದರಲ್ಲಿ ನೋಡಿ ಬೇಗ ತೊಗೊಂಡ್ರೆ ಏನೇನು ಅವೈಲೇಬಲ್ ಇದೆ ಅಂತ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ದಯಮಾಡಿ ವಿಡಿಯೋನ ಪೂರ್ತಿ ನೋಡಿ. ನಿಮಗೆ ಇಷ್ಟ ಆಯಿತು, ಲೈಕ್ ಆಯಿತು ಅಂದರೆ ದಯವಿಟ್ಟು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಫೋನ್ ಮಾಡಿ. ಖಂಡಿತ ನಿಮಗೆ ಡೈರೆಕ್ಟಾಗಿ ಕರ್ಕೊಂಡೋಗಿ ತೋರಿಸ್ಕೊಡ್ತೀನಿ. ದಯವಿಟ್ಟು ಒನ್ ಡೇ ಮುಂಚೆನೇ ಇನ್ಫಾರ್ಮ್ ಮಾಡಿ ನಮಗೆ, ಯಾಕಂದರೆ ಗೇಟೆಲ್ಲ ಓಪನ್ ಮಾಡಿಸ್ಬೇಕಾಗುತ್ತೆ. ಫೋನ್ ಮಾಡಿ ಅವ್ರಿಗೆ. ಅದಕ್ಕೋಸ್ಕರ ನೋಡಿ, ಇದೇ ಮಡ್ ರೋಡು, ಮೆಟ್ಲಿಂಗ್ ರೋಡು. ದಯವಿಟ್ಟು ಬರೋರು ಕನ್ಫರ್ಮಾಗಿ ಹೇಳಿ. ಕೆಲವು ಜನ ಬರ್ತೀನಿ ಅಂತ ಹೇಳ್ಬಿಡ್ತಾರೆ, ಬರೋದಿಲ್ಲ. ಆ ರೀತಿ ದಯವಿಟ್ಟು ಮಾಡೋಕ್ಕೋಬೇಡಿ. ಯಾಕಂದರೆ ನಿಮ್ಮನ್ನು ನಂಬ್ಕೊಂಡು ನಾವು ಬೇರೆಯವ್ರಿಗೆ ಫೋನ್ ಮಾಡಿರ್ತೀವಿ, ಅಂದರೆ ಬೇರೆ ಟೈಮ್ ಕೊಟ್ಟಿರ್ತೀವಿ. ನೀವು ಬರ್ತೀನಿ ಅಂತ ಹೇಳ್ಬಿಟ್ಟು ಬರಲಿಲ್ಲ ಅಂದಾಗ ನೀವು ಕೈ ಕೊಟ್ಟಾಗ ಪಾಪ ಅವ್ರಿಗೂ ತೋರಿಸೋಂಗಿಲ್ಲ, ನೀವು ಬರೋಂಗಿಲ್ಲ, ಹಂಗಾಗುತ್ತೆ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಕನ್ಫರ್ಮಾಗಿ ಬರ್ತೀನಿ ಅಂದರೆ ಮಾತ್ರ ಹೇಳಿ. ಬರ್ತೀನಿ ಅಂದ್ಬಿಟ್ಟು ತಪ್ಪಿಸ್ಕೊಳಕ್ಕೆ ಹೋಗಬೇಡಿ ದಯವಿಟ್ಟು. ಯಾಕಂದರೆ ನೀವು ಬರಲಿಲ್ಲ ಅಂದರೆ ಬೇರೆಯವ್ರಿಗಾರು ಕೂಡ ಟೈಮ್ ಕೊಡೋಣ. ಮತ್ತು ಬಂದು ನೋಡ್ಕೊಂಡೋದ್ರು ದಯವಿಟ್ಟು ರಿಪ್ಲೈ ಮಾಡಿ. ನಮಗೆ ಇಷ್ಟ ಆಗಿತ್ತು ಅಥವಾ ಇಷ್ಟ ಆಗಿಲ್ಲ, ಬೇರೆ ಲ್ಯಾಂಡ್ ನೋಡಿ ಅಂತೇಳಿ ಸುಮ್ಮನೆ ಇದು ಬಿಡೋಕ್ಕೆ ಹೋಗಬೇಡಿ. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.